ಒಕ್ಕಲಿಗರಾಯ್ತು. ಈಗ ವೀರಶೈವ ಲಿಂಗಾಯತ ಸಚಿವರ ವಿರೋಧ. ಜಾತಿ ಗಣತಿ ವರದಿ ಬಿಡುಗಡೆ ಮಾಡಬೇಡಿ ಅಂತ ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿದ್ದಾರೆ ಸಂಪುಟದ ಸಚಿವರು. ಇದಕ್ಕೆ ಮುಂಚೆನೆ ಆಯ್ತು ಒಕ್ಕಲಿಗರದ್ದು ವಿರೋಧ ಆಯ್ತು. ಈಗ ವೀರಶೈವ ಲಿಂಗಾಯತ ಸಚಿವರ ವಿರೋಧ. ಜಾತಿ ಗಣತಿಯ ವರದಿಯನ್ನ ಬಿಡುಗಡೆ ಮಾಡಬೇಡಿ ಅಂತ ಕ್ಯಾಬಿನೆಟ್ನ ಸಚಿವರೇ ಸರ್ಕಾರದ ಮೇಲೆ ಒತ್ತಾಯಿಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದಾರೆ ಸಂಪುಟದ ಸಚಿವರು. ಜೊತೆಗೆ ಇತರೆ ಪಕ್ಷಗಳ ಕೆಲ ಮುಖಂಡರು ಕೂಡ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಪಕ್ಷಾತೀತವಾಗಿ ಈ ವಿಚಾರವನ್ನ ಬೆಂಬಲಿಸಬೇಕು ಅಂತ ಹೇಳಿ ಸಹಿ ಸಂಗ್ರಹಿಸಿ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿಯಾಗಿದ್ದಾರೆ. ಇದಕ್ಕೆ ಮುಂಚೆ ಒಕ್ಕಲಿಗ ಸಮುದಾಯದಿಂದ ಕೂಡ ಇಂಥದ್ದೇ ಪ್ರಯತ್ನ ಆಯಿತು. ಅಂದರೆ ಜಾತಿ ಗಣತಿ ವರದಿಯನ್ನ ಬಿಡುಗಡೆ ಮಾಡೋದು ಬೇಡ, ಅಥವಾ ಸರ್ಕಾರ ಈಗ ಅದನ್ನ ಅಂಗೀಕರಿಸ್ತೀವಿ ಪರಿಗಣಿಸ್ತೀವಿ ಅನ್ನೋ ಯಾವ ನಿರ್ಧಾರಕ್ಕೂ ಬರೋದು ಬೇಡ, ಇದರಿಂದ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗುತ್ತೆ ಅನ್ನುವಂಥದ್ದು ಈ ಸಮುದಾಯಗಳ ವಾದ. ಪ್ರಬಲ ಸಮುದಾಯಗಳೇನಿದ್ದಾವೆ, ಒಕ್ಕಲಿಗ ಸಮುದಾಯ, ವೀರಶೈವ ಲಿಂಗಾಯತ ಸಮುದಾಯ, ಇದರ ವಿರೋಧ ಇರೋದು ಜಾತಿ ಗಣತಿ ವರದಿಯನ್ನ ಸರ್ಕಾರ ಅಕ್ಸೆಪ್ಟ್ ಮಾಡಬಾರ್ದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಯಾವ ನಿರ್ಧಾರವನ್ನು ಕೈಗೊಳ್ಳಬಾರ್ದು ಅಂತ ಹೇಳಿ ಡೀಟೇಲ್ಸ್ ಕೊಡ್ತಾರೆ ಹರೀಶ್. ಒಕ್ಕಲಿಗರಾಯ್ತು, ಈಗ ವೀರಶೈವ ಲಿಂಗಾಯತರ ಸರದಿ ಪಕ್ಷಾತೀತವಾಗಿ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿದ್ದಾರೆ. ಏನ್ ಮನವಿ ಸಲ್ಲಿಸಿದ್ದಾರೆ? ವಿಜಯ್, ಬಹಳ ಮುಖ್ಯವಾಗಿರುವಂತದ್ದು ಕೂಡ ಜಾತಿ ಗಣತಿ ಸಮೀಕ್ಷೆಯನ್ನ ಸ್ವೀಕರಿಸಬೇಕು ಅನ್ನುವಂತ ಒತ್ತಡ ಕೂಡ ಈಗಾಗಲೇ ಹಿಂದುಳಿದ ವರ್ಗಗಳ ಒಕ್ಕೂಟ ಆಗ್ರಹವನ್ನ ಮಾಡ್ತಾ ಇರುವಂತ. ಇದ್ರ ಬೆನ್ನಲ್ಲೇ ಪ್ರಬಲ ಸಮುದಾಯಗಳಾಗಿರುವಂತಹ ಒಕ್ಕಲಿಗ ಮತ್ತೆ ಲಿಂಗಾಯತ ಸಮುದಾಯಗಳ ನಾಯಕರು ಕೂಡ ಈಗ ಯಾವುದೇ ಕಾರಣಕ್ಕೂ ಇದನ್ನ ಸ್ವೀಕರಿಸಬಾರದು, ವಾಸ್ತವಿಕವಾಗಿ ಮತ್ತೆ ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಮತ್ತೊಮ್ಮೆ ಸಮೀಕ್ಷೆ ನಡೆಸಬೇಕು ಅನ್ನುವಂತ ಆಗ್ರಹವನ್ನ ಕೂಡ ಈಗ ಮಾಡಿರುವಂತದ್ದು. ಕೆಲ ದಿನಗಳ ಹಿಂದಷ್ಟೇ ಕೂಡ DCM DK ಶಿವಕುಮಾರ್, ಸಚಿವ ಚಲುವರಾಯಸ್ವಾಮಿ ಆದಿಯಾಗಿ ಹಲವರು ನೇರವಾಗಿ ಕೂಡ ಸಹಿ ಕೂಡ ಹಾಕಿರುವಂತದ್ದು. ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಆ ಜಾತಿ ಗಣತಿ ಈಗ ಇರುವಂತಹ ವರದಿ ಅಂಗೀಕಾರ ಆಗಬಾರ್ದು ಅಥವಾ ಮತ್ತೆ ಸರ್ಕಾರ ಕೂಡ ಅದನ್ನು ಸ್ವೀಕರಿಸಬಾರ್ದು ಅನ್ನುವಂತ ಒತ್ತಾಯವನ್ನು ಮಾಡಿದ್ರು. ಇದ್ರ ಬೆನ್ನಲ್ಲೇ ಲಿಂಗಾಯತ ಸಮುದಾಯದ ಪಕ್ಷಾತೀತವಾಗಿ ಸಚಿವರು, ಶಾಸಕರು ಎಲ್ಲರೂ ಕೂಡ ಸಿಎಂ ಸಿದ್ದರಾಮಯ್ಯವ್ರನ್ನ ಭೇಟಿ ಮಾಡಿ ಒಂದು ಒತ್ತಡ ತಂತ್ರವನ್ನು ಕೂಡ ಈಗ ಹಾಕಿರುವಂತದ್ದು. ಅದರಲ್ಲೂ ಕೂಡ ಸಿದ್ದರಾಮಯ್ಯವರ ಸಂಪುಟದಲ್ಲಿ ಇರುವಂತಹ 5-6 ಜನ ಸಚಿವರೆಲ್ಲರೂ ಕೂಡ ಒಗ್ಗಟ್ಟಾಗಿ ಕೂಡ ಅವರು ಸಹಿ ಹಾಕಿರುವಂತದ್ದು ಕೂಡ ಸಾಕಷ್ಟು ಇಲ್ಲಿ ಕೆಲವು ಪ್ರಶ್ನೆಗಳನ್ನ ಮೂಡಿಸಿರುವಂತದ್ದು. ಯಾಕಂದ್ರೆ ಸಚಿವ ಸಂಪುಟದ ಮುಖ್ಯವಾಗಿರುವ ಸಚಿವರೇ ಎಲ್ಲರೂ ಕೂಡ ನಿಂತು ಸಹಿ ಹಾಕಿ ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇರುವಂತದ್ದು ಸಹಜವಾಗಿ ಇಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕಿರುವಂತದ್ದು. ಆದ್ರೆ ರಾಷ್ಟ್ರೀಯ ಮಟ್ಟದಲ್ಲಿ AICC ಮಾಜಿ ಅಧ್ಯಕ್ಷರು ಆಗಿರುವಂತಹ ರಾಹುಲ್ ಗಾಂಧಿ ಅವರು ಈಗಾಗಲೇ ಕೂಡ ಘೋಷಣೆಯನ್ನ ಮಾಡಿದ್ರೆ ಜಾತಿ ಗಣತಿ ಅಂದ್ರೆ ಕಾಂಗ್ರೆಸ್ ಯಾವ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿದೆ ಅಲ್ಲೆಲ್ಲಾ ಕಡೆ ಕೂಡ ಮುಖ್ಯವಾಗಿ ಜಾತಿ ಗಣತಿಯನ್ನ ಸ್ವೀಕರಿಸ್ತೀವಿ ಮತ್ತೆ ಅದನ್ನ ಅಂಗೀಕರಿಸ್ತೀವಿ ಅನ್ನುವಂತ ಮಾತನ್ನ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯವರು ನಿಜಕ್ಕೂ ಕೂಡ ಪ್ರಬಲ ಸಮುದಾಯ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ನಾಯಕರ ಮಾತಿಗೆ ಒಪ್ಕೊಳ್ತಾರೆ ಅಥವಾ AICC ಅಧ್ಯಕ್ಷ ಮುಖ್ಯವಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಈ ವಿಚಾರವಾಗಿ ರಾಜ್ಯಸಭೆಯಲ್ಲಿ ಪ್ರಸ್ತಾಪ ಮಾಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಇವ್ರು ಏನೇ ಒತ್ತಡ ಹಾಕಿದ್ರು ಕೂಡ ಅಂತಿಮವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಅದನ್ನ ಪರಿಗಣಿಸ್ತಾರೆ, ಅಂಗೀಕರಿಸ್ತಾರೆ ಅನ್ನುವಂತ ಮಾತುಗಳು ಕೂಡ ಕೇಳಿಬರ್ತಿದ್ದೇವೆ. ಈ ಹಿಂದೆ ಸಿದ್ದರಾಮಯ್ಯವರು ಕೂಡ ಈ ಒಂದು ವಿಚಾರವಾಗಿ ತನ್ನ ನಿಲುವು ಅಚಲ ಸ್ಪಷ್ಟ ಅನ್ನುವಂತ ಮಾತನ್ನ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಅಂದ್ರೆ ವರದಿಯನ್ನ ಸ್ವೀಕಾರ ಮಾಡ್ತೀವಿ ಅನ್ನುವಂತ ಮಾತನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿ ವರದಿಯನ್ನ ಕೂಡ ಸ್ವೀಕರಿಸುವಂತ ಎಲ್ಲ ಸಾಧ್ಯತೆ ದಟ್ಟವಾಗಿರುವಂತದ್ದು. ವಿಜಯ್, ಓಕೆ, ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.